ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಯು ಆಲ್. ಇವತ್ತಿನ ನಮ್ಮ ಕರೆಂಟ್ ಇವೆಂಟ್ ಟಾಪಿಕ್ಕು ಇಟ್ ಈಸ್ ಇಂಡಸ್ ವಾಟರ್ ಟ್ರೀಟಿ. ಸೊ ರೀಸೆಂಟಾಗಿ ಇಂಡಿಯಾ ಮತ್ತು ಪಾಕಿಸ್ತಾನದ ಈ ಒಂದು ಸಣ್ಣ ಒಂದು ವಾರ್ ಏನಾಯಿತು. ಸೊ ಆ ಟೈಮಲ್ಲಿ ಇಂಡಸ್ ವಾಟರ್ ಟ್ರೀಟಿ ಇದು ನ್ಯೂಸಲ್ಲಿತ್ತು. ಸೊ ಅದಕ್ಕೆ ಇವತ್ತು ನಾವು ಈ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಅಬೌಟ್ ಇಂಡಸ್ ರಿವರ್ ಅಥವಾ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಇಂಡಸ್ ವಾಟರ್ ಟ್ರೀಟಿ ಏನಿದೆ, ಇಟ್ ವಾಸ್ ಸೈನ್ಡ್ ಆನ್ ಸೆಪ್ಟೆಂಬರ್ 1960, 1960 ಸೆಪ್ಟೆಂಬರ್ 19 ಆ ದಿನಾಂಕದಂದು ಈ ಒಂದು ಟ್ರೀಟಿ ಸೈನ್ ಆಗಿತ್ತು. ಸೊ ಈ ಡೇಟನ್ನು ಬರ್ಕೊಳ್ಳಿ. ಸೊ ಈ ಡೇಟ್ ತುಂಬ ಇಂಪಾರ್ಟೆಂಟು, ಸೆಪ್ಟೆಂಬರ್ 19, 1960. ಸೊ ಆ ದಿನಾಂಕದಂದು ಈ ಒಂದು ಟ್ರೀಟಿ ಆಯಿತು. ಅದು ಇಂಡಿಯಾ ಪಾಕಿಸ್ತಾನ ಮಧ್ಯ, ಆ್ಯಂಡ್ ಇಟ್ ವಾಸ್ ಬ್ರೋಕರ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್. ಅಂದರೆ ಇದು ವರ್ಲ್ಡ್ ಬ್ಯಾಂಕ್ನ ಮಧ್ಯಸ್ಥಿಕೆಯಿಂದ ಈ ಒಂದು ಟ್ರೀಟಿ ಸೈನ್ ಆಗುತ್ತೆ. ಅದಾದಮೇಲೆ ದಿಸ್ ಟ್ರೀಟಿ sets out a mechanism for cooperation and information exchange between the two sides, that is India Pakistan. ಅಂದರೆ ಈ ಒಂದು ಟ್ರೀಟಿ ಮುಖಾಂತರ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಇಟ್ ಸೆಟ್ಸ್ ಅ ಫ್ರೇಮ್ವರ್ಕ್ ಅಥವಾ ಮೆಕ್ಯಾನಿಸಮ್ ಫಾರ್ ಕೋಆಪರೇಷನ್. ಎರಡು ದೇಶ, ಇಂಡಿಯಾ ಮತ್ತು ಪಾಕಿಸ್ತಾನ, ಇವೆರಡು ಈ ರಿವರ್ ವಾಟರ್ ಶೇರಿಂಗಲ್ಲಿ ಕೋಆಪರೇಷನ್ ಮಾಡಬೇಕು. ಅದಾದಮೇಲೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್, ಅಂದರೆ ರಿವರ್ ವಾಟರ್ ಫ್ಲೋ ಅಥವಾ ಆ ರಿವರ್ನ ಯೂಸ್ ಮಾಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಏನಿದೆ, ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ಎರಡು ದೇಶಗಳು ಎಕ್ಸ್ಚೇಂಜ್ ಮಾಡ್ಕೋಬೇಕು ಈ ಒಂದು ಟ್ರೀಟಿ ಮುಖಾಂತರ. ಸೊ ಇದು ಮೇನ್ಲಿ 5 ಮೇಜರ್ ಟ್ರೈಬ್ಯೂಟರೀಸ್, 5 ಮೇಜರ್ ಟ್ರೈಬ್ಯೂಟರೀಸ್ ಏನಿದೆ ಈ ಇಂಡಸ್ ರಿವರ್ದು, ಅದನ್ನು ಕವರ್ ಮಾಡುತ್ತೆ. ಸೊ ಆ 5 ಮೇಜರ್ ಟ್ರೈಬ್ಯೂಟರೀಸ್ ಯಾವುದು ಅಂತ ಹೇಳಿದರೆ, ಸತ್ಲಜ್ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಸೊ ಇದು ಇಂಡಸ್ ಇದು, ಓಕೆ. ಸೊ ಅದಾದಮೇಲೆ ಇಲ್ಲಿ ಕೆಳಗಡೆ ಇದೆ ಸತ್ಲಜ್, ಓಕೆ. ಅದಾದಮೇಲೆ ಬಿಯಾಸ್ ಇಲ್ಲಿದೆ. ಸೊ ಓಕೆ, ನಾನು ಮೇಲಿಂದ ಕೆಳಗಡೆ ಹೇಳ್ಬಿಡ್ತೀನಿ. ಇಂಡಸ್ ಇದು ಮೇನ್ ರಿವರು. ಸೊ ಇದ್ರ ಕೆಳಗಡೆ ಇರೋದು ಝೇಲಂ, ಇದ್ರ ಕೆಳಗಡೆ ಚೆನಾಬ್ ಅಂತಿದೆ. ಅದಾದಮೇಲೆ ರವಿ ಅಂತಿದೆ, ಓಕೆ, ರವಿ. ಅದಾದಮೇಲೆ ಬಿಯಾಸ್, ಇಲ್ಲಿದೆ ಬಿಯಾಸ್ ನದಿ. ಅದಾದಮೇಲೆ ಸತ್ಲಜ್. ಈ 5 ಮೇಜರ್ ಟ್ರೈಬ್ಯೂಟರೀಸ್ ಇದು ಇಂಡಸ್ ನದಿಯ ಟ್ರೈಬ್ಯೂಟರೀಸ್ ಅಂತ ಹೇಳಿ ಹೇಳ್ತಾರೆ. ಸೊ ಈ 5 ಟ್ರೈಬ್ಯೂಟರೀಸ್ ಇದನ್ನು ಪಂಜ್ನಾದ್ ಅಂತಾನು ಸಹಿತ ಹೇಳ್ತಾ ಇದ್ರು. ಪಂಜ್ನಾದ್ ಅಂತ ಹೇಳಿದ್ರೆ 5 ನದಿಗಳು ಸೇರ್ತಕ್ಕಂಥ ಒಂದು ಸ್ಥಳನ ಪಂಜ್ನಾದ್ ಅಂತ ಹೇಳಿ ಹೇಳ್ತಾ ಇದ್ರು. ಸೊ ಈ 5 ಟ್ರೈಬ್ಯೂಟರೀಸನ್ನು ಈ ರಿವರ್ ವಾಟರ್ ಟ್ರೀಟಿ ಕವರ್ ಮಾಡುತ್ತೆ. ಸೊ ಈಗ ಈ ಇಂಡಸ್ ವಾಟರ್ ಟ್ರೀಟಿಯ ಮೇನ್ ಪ್ರೊವಿಷನ್ಸ್ನ ನೋಡ್ಬರೋಣ. ಮೊದಲನೇದಾಗಿ ಇಟ್ ಪ್ರಿಸ್ಕ್ರೈಬ್ಸ್ ಹೌ ವಾಟರ್ ಫ್ರಮ್ 6 ರಿವರ್ಸ್. 6 ರಿವರ್ಸ್ ಅಂದರೆ ಇಂಡಸ್ ಪ್ಲಸ್ 5 ಟ್ರೈಬ್ಯೂಟರೀಸ್. ಈ 6 ರಿವರ್ಸ್ ಹೌ ದ ವಾಟರ್ ನೀಡ್ ಟು ಬಿ ಶೇರ್ಡ್, ಅಂದರೆ ಇಂಡಸ್ ರಿವರ್ ಸಿಸ್ಟಮ್ ಏನಿದೆ, ಹೌ ದ ವಾಟರ್ ಶುಡ್ ಬಿ ಶೇರ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ ಅಂತಕ್ಕಂಥದ್ದನ್ನು ಈ ಒಂದು ಟ್ರೀಟಿ ಹೇಳುತ್ತೆ ನಮಗೆ. ಅದಾದಮೇಲೆ ಇಟ್ ಅಲೋಕೇಟೆಡ್ ದ 3 ವೆಸ್ಟರ್ನ್ ರಿವರ್, 3 ವೆಸ್ಟರ್ನ್ ರಿವರ್, 3 ಈ ಪಶ್ಚಿಮದ ನದಿಗಳೇನಿದ್ದಾವೆ, ಪಶ್ಚಿಮದ ನದಿಗಳು ಇಂಡಸ್, ಝೇಲಂ ಮತ್ತು ಚೆನಾಬ್. ಸೊ ಇದರಲ್ಲಿ 3 ಯಾವ ನದಿಗಳು ಪಶ್ಚಿಮದ ನದಿಗಳು ಅಂತ ಹೇಳಿದ್ರೆ, ಅದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೇನೆ. ಸೊ ಇದರಲ್ಲಿ ಮೇನಾಗಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆ, ಇದು ಮೇನ್ ಇಂಡಸ್ಸು, ಅದಾದಮೇಲೆ ಝೇಲಂ ಮತ್ತು ಚೆನಾಬ್. ಸೊ ಈ 3 ಪಶ್ಚಿಮ ನದಿಗಳು, ಈ 3 ಪಶ್ಚಿಮ ದಿಕ್ಕಲ್ಲಿ ಇರ್ತಕ್ಕಂಥ ನದಿಗಳು. ಅದಾದಮೇಲೆ ಕೆಳಗಡೆ ರವಿ, ಬಿಯಾಸ್ ಮತ್ತು ಸತ್ಲಜ್. ಸೊ ಇದು ಈಸ್ಟರ್ನ್ ರಿವರ್ಸ್ ಅಥವಾ ಪೂರ್ವದ ನದಿಗಳು. ಸೊ ಭಾರತಕ್ಕೆ ಈ ಪೂರ್ವದ ನದಿಗಳ ಮೇಲೆ ಅಧಿಕಾರವನ್ನು ಕೊಟ್ಟರೆ, ಇಲ್ಲಿ ಮೇಲ್ಗಡೆ ಇಂಡಸ್, ಝೇಲಂ ಮತ್ತು ಚೆನಾಬ್ ಏನಿದೆ, ಸೊ ಇದು ಪಾಕಿಸ್ತಾನದವರಿಗೆ ಒಂದಿಷ್ಟು ಅಧಿಕಾರಗಳನ್ನು ಕೊಡಲಾಯಿತು. ಸೊ ಅದಾದಮೇಲೆ ಸೊ ಮುಂದಿನ ಒಂದು ಪ್ರೊವಿಷನ್ ನೋಡೋದಾದರೆ, ನಾನು ಹೇಳಿದಾಗೆ ಈಗ ಆಲ್ರೆಡಿ ವೆಸ್ಟರ್ನ್ ರಿವರ್ಸ್ ಇಂಡಸ್, ಚೆನಾಬ್ ಮತ್ತು ಝೇಲಂ ಇದು ಪಾಕಿಸ್ತಾನಕ್ಕೆ ಅನ್ರೆಸ್ಟ್ರಿಕ್ಟೆಡ್ ಯೂಸನ್ನು ಕೊಡ್ತು. ಅಂದರೆ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ ಇಲ್ದಂಗೆ ಆ 3 ನದಿಗಳು ಇಂಡಸ್, ಝೇಲಂ ಮತ್ತು ಚೆನಾಬ್, ಆ 3 ನದಿಗಳ ನೀರನ್ನು ಉಪಯೋಗಿಸ್ಕೋಬೋದು, ಓಕೆ. ಆದರೆ ಕೆಲವೊಂದಿಷ್ಟು ಅನ್ರೆಸ್ಟ್ರಿಕ್ಟೆಡ್ ಯೂಸಲ್ಲೂ ಕೆಲವೊಂದು ಪ್ರೊವಿಷನ್ಸ್ನ ಭಾರತಕ್ಕೆ ಕೊಡಲಾಯಿತು. ಅದು ಯಾವುದು ಅಂತ ಹೇಳಿದ್ರೆ, ಒಂದು ಅಗ್ರಿಕಲ್ಚರ್ ಪರ್ಪಸ್, ಇರಿಗೇಷನ್ಗೆ, ಅದಾದಮೇಲೆ ಡೊಮೆಸ್ಟಿಕ್ ಯೂಸ್ ಮನೆಗೆ, ಅದಾದಮೇಲೆ ನಾನ್ ಕನ್ಸಂಪ್ಟಿವ್ ಅಂತ ಹೇಳಿದ್ರೆ ನೀರನ್ನು ಸ್ಟೋರ್ ಮಾಡ್ದಂಗೆ ಏನಾದರೂ ಯೂಸ್ ಮಾಡೋಂಗಿದ್ರೆ ಅಲ್ಲಿ ಇಂಡಿಯಾ ಕೂಡ ಯೂಸ್ ಮಾಡ್ಬೋದಾಗಿತ್ತು ವೆಸ್ಟರ್ನ್ ರಿವರ್ಸ್. ಮತ್ತು 3 ಈಸ್ಟರ್ನ್ ರಿವರ್ಸ್ ಏನಿದ್ದಾವೆ, ರವಿ, ಬಿಯಾಸ್ ಮತ್ತು ಸತ್ಲಜ್, ಇವನ್ನ ಭಾರತಕ್ಕೆ ಅನ್ರೆಸ್ಟ್ರಿಕ್ಟೆಡ್ ಯೂಸ್, ಅಂದರೆ ಈ 3 ನದಿಗಳ ನೀರನ್ನು ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇಲ್ದಂಗೆ ಇಂಡಿಯಾ ಕ್ಯಾನ್ ಯೂಸ್ ಅಂತ ಹೇಳಿದರು. ಸೊ ಅದಾದಮೇಲೆ ಮುಂದಿನ ಪ್ರೊವಿಷನ್ ತೊಗೊಂಡ್ರೆ, ಅಂಡರ್ ದ ಇಂಡಸ್ ವಾಟರ್ ಟ್ರೀಟಿ ಬೋತ್ ದ ಕಂಟ್ರೀಸ್ ಮಸ್ಟ್ ಸೆಟ್ ಅಪ್ ಪರ್ಮನೆಂಟ್ ಇಂಡಸ್ ಕಮಿಷನ್. 2 ದೇಶಗಳು ಸೇರಿ ಒಂದು ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತಕ್ಕಂಥ ಒಂದು ಕಮಿಷನ್ನ ಮಾಡಬೇಕು. ಆ್ಯಂಡ್ ದೇ ಆರ್ ಮ್ಯಾಂಡೇಟೆಡ್ ಟು ಮೀಟ್ ಆ್ಯನ್ಯುವಲಿ. ಸೊ ಈ ಪರ್ಮನೆಂಟ್ ಇಂಡಸ್ ಕಮಿಷನ್ ಅಂತ ಏನಿದೆ, ಸೊ ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ಮೆಂಬರ್ಸು ಸಹಿತ ಅದರಲ್ಲಿ ಇರ್ತಾರೆ.
ಅದಾದಮೇಲೆ ದ ಇಂಡಸ್ ವಾಟರ್ ಟ್ರೀಟಿ ಪ್ರೊವೈಡ್ಸ್ ಅ 3-step ಡಿಸ್ಪ್ಯೂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಅಂಡರ್ ವಿಚ್ ಕ್ವಶನ್ಸ್ ಆನ್ ಬೋತ್ ಸೈಡ್ಸ್ ದಿ ಕ್ಯಾನ್ ಬಿ ರಿಸಾಲ್ವ್ಡ್ ಅಟ್ ದ ಪರ್ಮನೆಂಟ್ ಕಮಿಷನ್. ಅಂದರೆ ಈ ಒಂದು ಡಿಸ್ಪ್ಯೂಟ್ ಅಂದರೆ ಇಂಡಸ್ ನದಿಯ ಒಂದು ಡಿಸ್ಪ್ಯೂಟ್ ಏನಿದೆ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯ, ಸೊ ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇಟ್ ಗೇವ್ 3-step ಡಿಸ್ಪ್ಯೂಟ್ ರೆಸಲ್ಯೂಷನ್, 3 ಸ್ಟೆಪ್ನ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್. 3 ಸ್ಟೆಪ್ ಅಂತ ಹೇಳಿದರೆ ಮೊದಲನೇ ಒಂದು ಹಂತ ಪರ್ಮನೆಂಟ್ ಕಮಿಷನಲ್ಲಿ ಒಂದು ಕಮಿಟಿ ಇರುತ್ತೆ, ಸೊ ಅದಾದಮೇಲೆ ಇನ್ನೊಂದು ಹೈಯರ್ ಕಮಿಟಿ, ಅದಾದಮೇಲೆ ಮತ್ತೊಂದು ಹೈಯರ್ ಅಥಾರಿಟಿ. ಸೊ ಈ ಥರ 3 ಸ್ಟೆಪ್ಗಳು ಈಗ ನಮ್ಮ ಭಾರತದಲ್ಲಿ ಯಾವ ಥರ ಲೋವರ್ ಕೋರ್ಟು, ಅದಾದಮೇಲೆ ಹೈಯರ್ ಕೋರ್ಟು, ಅದಾದಮೇಲೆ ಸುಪ್ರೀಂ ಕೋರ್ಟ್ ಅಂತ ಒಂದು ವ್ಯವಸ್ಥೆ ಇದೆ, ಅದೇ ಥರ ಒಂದು 3 ಸ್ಟೆಪ್ ಡಿಸ್ಪ್ಯೂಟ್ ರೆಸಲ್ಯೂಷನ್ನ ಈ ಒಂದು ಪರ್ಮನೆಂಟ್ ಕಮಿಷನಲ್ಲಿ ತರಲಾಯಿತು. ದಟ್ ಈಸ್ ಅಟ್ ದ ಇಂಟರ್ ಗೌರ್ಮೆಂಟ್ ಲೆವೆಲ್, ಅಂದರೆ ಸರ್ಕಾರ, ನಮ್ಮ ಭಾರತ ಸರ್ಕಾರ ಮತ್ತು ಪಾಕಿಸ್ತಾನ ಸರ್ಕಾರ ಮಧ್ಯೆ ಒಂದು ಡಿಸ್ಪ್ಯೂಟ್ ರೆಸಲ್ಯೂಷನ್ನ ತರಲಾಯಿತು. ಸೊ ಈಗ ಕೆಲವೊಂದಿಷ್ಟು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಇದು ಇಂಡಸ್ ವಾಟರ್ ಟ್ರೀಟಿ ಏನಿದೆ ಇದು 56 ಇಯರ್ಸ್ ಓಲ್ಡ್ ಟ್ರೀಟಿ ಆಗಿದ್ದು ಇಂಡಿಯಾ ಮತ್ತು ಪಾಕಿಸ್ತಾನ. ಸೊ ನಾನು ಆಲ್ರೆಡಿ ಹೇಳಿದಾಗ ಇಟ್ ವಾಸ್ ಬ್ರೋಕರ್ಡ್ ಬೈ ವರ್ಲ್ಡ್ ಬ್ಯಾಂಕ್. ಸೊ ಅವತ್ತಿದ್ದಂಥ ಪ್ರಧಾನಮಂತ್ರಿ ನಮ್ಮ ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಇದ್ದರು, ಪಾಕಿಸ್ತಾನದಲ್ಲಿ ಅಯೂಬ್ ಖಾನ್ ಅಂಥೇಳಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು, ಪ್ರೆಸಿಡೆಂಟ್ ಆಗಿದ್ದವರು ಪಾಕಿಸ್ತಾನದಲ್ಲಿ. ಸೊ ನಾನು ಹೇಳಿದಾಗೆ ಫೀಚರ್ಸ್ ತಗೊಂಡ್ರೆ ಬಿಯಾಸ್, ರವಿ, ಸತ್ಲಜ್ ಇವೇನಿದ್ದಾವೆ ಈಸ್ಟರ್ನ್ ರಿವರ್ಸು, ದೀಸ್ ಶುಡ್ ಬಿ ಗವರ್ನ್ ಬೈ ಇಂಡಿಯಾ. ಓಕೆ, ವೆರ್ ಆಸ್ ವೆಸ್ಟರ್ನ್ ರಿವರ್ಸ್ ಇಂಡಸ್, ಚೇನಾಬ್ ಆ್ಯಂಡ್ ಝೇಲಂ ದೇಸ್ ವೇರ್ ಗವರ್ನ್ ಬೈ ಪಾಕಿಸ್ತಾನ್. ಓಕೆ, ಸೊ ಇದರಲ್ಲಿ ಒಟ್ಟಾರೆ ಒಂದು ಟ್ರೀಟಿ ಮುಖಾಂತರ ಇಂಡಿಯಾ ವಾಸ್ ಅಲೌಡ್ ಟು ಯೂಸ್ 20% ಆಫ್ ದ ಇಂಡಸ್ ವಾಟರ್. ಈ ಟೋಟಲ್ ಇಂಡಸ್ ವಾಟರ್ನ 20% ಮಾತ್ರ ಭಾರತಕ್ಕೆ ಸಿಗುವಂತಾಯಿತು. ಸೊ ಅದರಲ್ಲಿ ಮೇನ್ಲಿ ಇರಿಗೇಷನ್ ಮತ್ತು ಪವರ್ ಜನ್ರೇಷನ್ ಮತ್ತು ಟ್ರಾನ್ಸ್ಪೋರ್ಟ್, ಸೊ ಇವುಗಳಿಗೆ ನಾವು ಈ ನದಿಯ ನೀರನ್ನು ಉಪಯೋಗಿಸಬೇಕು ಅಂಥೇಳಿ ಆಯಿತು. ಅದಾದಮೇಲೆ ಪರ್ಮನೆಂಟ್ ಬಾಡಿ ಹೇಳಿದ್ದೀನಿ, ಇಂಡಸ್ ವಾಟರ್ ಕಮಿಷನ್ ಟು ಸಾಲ್ವ್ ದ ಡಿಸ್ಪ್ಯೂಟ್ಸ್ ರಿಗಾರ್ಡಿಂಗ್ ವಾಟರ್ ಶೇರಿಂಗ್, ಅದೊಂದು ಪರ್ಮನೆಂಟ್ ವಾಟರ್ ಕಮಿಷನ್ ಆಯಿತು. ಓಕೆ, ಸೊ ಆಮೇಲೆ ಸ್ವಲ್ಪ ರಿವರ್ ಇಂಡಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಈ ಇಂಡಸ್ ನದಿ ಏನಿದೆ ಇದು ಚೈನಾದಲ್ಲಿ ಒರಿಜಿನ್ ಆಗುತ್ತೆ, ಚೈನಾದ ತಿಬೆಟ್ನಲ್ಲಿ. ಓಕೆ, ಬಟ್ ಚೈನಾ ಈಸ್ ನಾಟ್ ಪಾರ್ಟ್ ಆಫ್ ದ ಇಂಡಸ್ ವಾಟರ್ ಟ್ರೀಟಿ, ಅದು ತುಂಬ ಇಂಪಾರ್ಟೆಂಟು. ಇಂಡಸ್ ವಾಟರ್ ಟ್ರೀಟಿ ಇರೋದು ಕೇವಲ ಇಂಡಿಯಾ ಪಾಕಿಸ್ತಾನ ಮಧ್ಯೆ ಮಾತ್ರ, ಇದು ಚೈನಾಕ್ಕೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಸೊ ಈಗ ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ನೋಡೋದಾದರೆ, ಈ ಇಂಡಸ್ ನದಿ ಏನಿದೆ ಇದನ್ನು ತಿಬೆಟ್ಟಲ್ಲಿ ಇದನ್ನು ಲಯನ್ ರಿವರ್ ಅಥವಾ ಸೆಂಗೆ ಚೂ ಅಂತ ಹೇಳಿ ಕರೀತಾರೆ, ಅಲ್ಲಿಯ ಒಂದು ಭಾಷೆಯಲ್ಲಿ. ಸೊ ಇದು ನಮ್ಮ ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾ ಅಂತ ಹೇಳ್ತೀವಿ, ಇದರ ನಮ್ಮ ದಕ್ಷಿಣ ಏಷ್ಯಾ ಭಾಗದ ಒಂದು ಮೇಜರ್ ನದಿ. ಅದಾದಮೇಲೆ ಇದು ಒರಿಜಿನೇಟ್ ಆಗೋದು ತಿಬೆಟ್ಟಲ್ಲಿ, ನಾನು ಹೇಳಿದಾಗೆ ಇಟ್ ಒರಿಜಿನೇಟ್ಸ್ ಇನ್ ಟಿಬೆಟ್. ಸೊ ಇಲ್ಲಿ ಮ್ಯಾಪನ್ನು ಒಂದು ತೋರಿಸೋದಾದರೆ, ಸೊ ಇಲ್ಲಿ ಏನಿದೆ, ಸೊ ಈ ಇಂಡಸ್ ನದಿ ಏನು ಇಲ್ಲಿ ಒರಿಜಿನೇಟ್ ಆಗುತ್ತೆ, ಸೊ ಅದು ಮೇನ್ಲಿ ಇರತಕ್ಕಂತಹದ್ದು ಟಿಬೆಟ್ಟಲ್ಲಿ. ಸೊ ಇಲ್ಲಿ ಒರಿಜಿನೇಟ್ ಆಗುತ್ತಲ್ಲ, ಸೊ ಇದು ತಿಬ್ಬತ್ ಅಥವಾ ತಿಬ್ಬತ್ ಅಂತ ಹೇಳಿ, ಟಿಬೆಟ್ ಇಟ್ಸ್ ಅ ಪಾರ್ಟ್ ಆಫ್ ಚೈನಾ. ಸೊ ಅಲ್ಲಿ ಒಂದು ಮಾನಸರೋವರ ಅಂತ ಒಂದು ಲೇಕ್ ಇದೆ, ಸೊ ಅಲ್ಲಿ ಬೇಸಿಕಲಿ ಈ ಒಂದು ನದಿ ಒರಿಜಿನೇಟ್ ಆಗೋದು. ಓಕೆ, ಸೊ ಈಗ ಮುಂದಿನ ಒಂದು ಇದನ್ನು ನೋಡೋದಾದರೆ, ಇಂಡಸ್ ನದಿಯ ಬಗ್ಗೆ ನೋಡೋದಾದರೆ, ಈ ಇಂಡಸ್ ನದಿ ಏನಿದೆ ಇದು ಮಾನಸರೋವರ ಲೇಕ್ ಅಲ್ಲಿ ಒರಿಜಿನೇಟ್ ಆಗುತ್ತೆ. ಸೊ ಅದಾದಮೇಲೆ ಈ ರಿವರು ತಿಬ್ಬತ್ತಿಂದ ಇಂಡಿಯಾಕ್ಕೆ ಎಂಟ್ರಿ ಆಗುತ್ತೆ, ಇಂಡಿಯಾದ ಲದಾಖಲ್ಲಿ ಎಂಟ್ರಿ ಆಗಿ ಕೊನೆಗೆ ಪಾಕಿಸ್ತಾನವನ್ನು ಸೇರುತ್ತೆ. ಓಕೆ, ಅದಾದಮೇಲೆ ಪಾಕಿಸ್ತಾನದಲ್ಲಿ ಇದು ಮೇನ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ರೀಜನ್ ಅಲ್ಲಿ ಇದು ಫ್ಲೋ ಆಗೋದು. ಅದಾದಮೇಲೆ ಈ ನದಿಯ ಮೇಜರ್ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಸೊ ಇಲ್ಲಿ ಒಂದು ಕಾನ್ಸೆಪ್ಟನ್ನು ನೀವು ತಿಳ್ಕೋಬೇಕು, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಮತ್ತು ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಸೊ ಈಗ ಇಂಡಸ್ ನದಿ ಇಲ್ಲಿ ಚೈನಾದಲ್ಲಿ ಹುಟ್ಟುತ್ತೆ, ಸೊ ಅದಾದಮೇಲೆ ಇಲ್ಲಿ ಇಂಡಿಯಾದಲ್ಲಿ ಬಂದು ಪಾಕಿಸ್ತಾನದಲ್ಲಿ ಹೋಗುತ್ತೆ. ಸೊ ಇದು ಯಾವ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ ಆ ಡೈರೆಕ್ಷನನ್ನು ತೊಗೊಂಡ್ರೆ, ಈ ಡೈರೆಕ್ಷನ್ ತೊಗೊಂಡ್ರೆ, ಸೊ ಇದರ ಎಡಭಾಗ, ಈ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಇದನ್ನು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಹೇಳಿದರೆ, ಇದರ ಬಲಭಾಗದಲ್ಲಿ ಇರ್ತಕ್ಕಂಥವನ್ನು ನಾವು ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಹೇಳಿ ಹೇಳ್ತೀವಿ. ಸೊ ಈ ಒಂದು ನದಿಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್, ಎಡಗಡೆ ಇರ್ತಕ್ಕಂಥ ಟ್ರಿಬ್ಯೂಟರೀಸ್ ಅಂತ ಹೇಳಿದರೆ ಅದು ಜಸ್ಕರ್, ಸುರು, ಸೋನ್, ಝೇಲಂ, ಚೆನಾಬ್, ರವಿ, ಬಿಯಾಸ್, ಸತ್ಲುಜ್ ಆ್ಯಂಡ್ ಪಂಜನಾಥ್ ರಿವರ್ಸ್. ಸೊ ನಾವು ಆವಾಗಲೇ ನೋಡಿದ್ವಿ ಝೇಲಂ, ಚೆನಾಬ್, ರವಿ, ಬಿಯಾಸ್, ಸತ್ಲುಜ್. ಸೊ ಇವೆಲ್ಲ ಇದರ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಓಕೆ, ಸೊ ಇವನ್ನ ಬರ್ಕೋಬೇಕು ನೀವು, ಬಿಕಾಸ್ ತುಂಬ ಎಕ್ಸಾಮ್ಸಲ್ಲಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಯಾವುದು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ತೊಗೊಂಡ್ರೆ ಇದರಲ್ಲಿ ಶೋಕ್, ಗಿಲ್ಗಿಟ್, ಹುನ್ಜಾ, ಸ್ವ್ಯಾಟ್, ಕುನ್ನಾರ್, ಕುರ್ರಮ್, ಗೋಮಾಲ್ ಆ್ಯಂಡ್ ಕಾಬೂಲ್. ಸೊ ಇದಿಷ್ಟು ಇದರ ರೈಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್. ಸೊ ಇವು ಇಂಡಿಯಾ ಮತ್ತು ಪಾಕಿಸ್ತಾನ ಎರಡೂ ಕಡೆಯೂ ಇರತಕ್ಕಂತಹ ನದಿಗಳು. ಸೊ ಅದಾದಮೇಲೆ ತುಂಬ ಮುಖ್ಯ ಅಂತ ಹೇಳಿದ್ರೆ, ಈ ಇಂಡಸ್ ರಿವರ್ ಏನಿದೆ ಇಟ್ ಎಂಟೀಸ್ ಇಂಟು ಅರೇಬಿಯನ್ ಸಿ, ಅಂದರೆ ಈ ನದಿ ಏನಿದೆ ಇಂಡಿಯಾ ಪಾಕಿಸ್ತಾನದಲ್ಲಿ ಹರಿದು ಕೊನೆಗೆ ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ, ಅರೇಬಿಯನ್ ಸಿ. ಆ ಅರಬ್ಬಿ ಸಮುದ್ರ ಎಲ್ಲಿ ಸೇರುತ್ತೆ ಅಂತ ಹೇಳಿದ್ರೆ ನಿಯರ್ ದ ಸಿಟಿ ಆಫ್ ಕರಾಚಿ ಅಂತಕ್ಕಂಥ ಒಂದು ಸಿಟಿ ಇದೆ, ಆ ಸಿಟಿಯ ಹತ್ತಿರ ಇದು ಅರೇಬಿಯನ್ ಸಿಯನ್ನು ಈ ಒಂದು ನದಿ ಸೇರುತ್ತೆ. ಸೊ ಇದಿಷ್ಟು ಇಂಡಸ್ ರಿವರ್ ಬಗ್ಗೆ ಇರತಕ್ಕಂತಹ ಮಾಹಿತಿ ಮತ್ತು ಇಂಡಸ್ ವಾಟರ್ ಟ್ರೀಟಿ ಬಗ್ಗೆ ಇರತಕ್ಕಂತಹ ಮಾಹಿತಿ. ಸೊ ದಯವಿಟ್ಟು
ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಧನ್ಯವಾದ.